ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯಾವ್ರೆ ಯಾರು ಶನಿ ದೃಷ್ಟಿನೋ ಅದು ಮೊಮ್ಮಗಳ ಮೇಲೆ ಬೀಳದೇ ಇರ್ಲಿನಪ್ಪ. ತಮ್ಮಯ್ಯ, ನಮ್ಮ ಲಚ್ಚಿ ಅಂತ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ಪುಣ್ಯ ಮಾಡಿರ್ಬೇಕು. ಅಲ್ಲೇನಿಲ್ಲ, ಯಾರಿಗುಂಟು ಯಾರಿಗಿಲ್ಲ ಇಂಥ ಭಾಗ್ಯ. ಏನಂತಿ ಅಕ್ಕ, ಈ ಬಂಗಾರದ ಜಿಂಕೆ ನಂಗೆ ಸಿಗ್ತಾಳ? ಅಲ್ಲ ಕಣ್ಲ, ಅನ್ನ ಆಗ ಗಂಟನೆ ಕಾದಿ ಅಂತೆ, 6 ಗಂಟೆ ಕಾಯಕ್ಕಾಗಕ್ಕಿಲ್ಲ. ಹೊಸಿ ತಾಳ್ಮೆಯಿಂದಿರು, ಎಲ್ಲ ನಾವು ಅನ್ಕೊಂಡಂಗೆ ಆಯ್ತದೆ. ಅಲ್ಲ, ಇಷ್ಟೊಂದು ಹೊರೆ ಹೊತ್ಕೊಂಡ್ ಬಂದಿದ್ಯಲ್ಲ, ಮನುಷ್ಯ ಅನ್ಕೊಂಡಿದ್ಯಾ ಕತ್ತೆ ಅನ್ಕೊಂಡಿದ್ಯಾ? ನೀನ್ ಬರ್ದೇ ಹೋಗಿದ್ರೆ ಕತ್ತೆ ಆಗ್ತಿದ್ನೇನು, ಸದ್ಯ ಬಂದ್ಯಲ್ಲ ಮನುಷ್ಯ ಆದೆ. ಅದೇನೋ ಮದುವೆ ವಿಷಯ ಹೇಳ್ತಿದ್ದ ಕಣರಾಮ. ಓ ಅದಾ? ಚಂದು, ಬೆಳಿಗ್ಗೆ ತಿಂಡಿನೂ ತಿಂದೆ ಹಾಗೆ ಹೋಗ್ಬಿಟ್ಟಿದ್ಯಾ. ಹೋಗಪ್ಪ, ಕೈ ಕಾಲು ಮುಖ ತೊಳ್ಕೊಂಬ, ಊಟಕ್ಕೆ ಬಡಿಸ್ತೀನಿ. ಸರಿ ಅಜ್ಜಿ, ಇಷ್ಟು ಕತ್ತೆ ತಾವು ಬನ್ನಿ. ಸರಿ. ಈ ಮನೇಲಿ ನೀನು ಕೆಲ್ಸಕ್ಕಿದ್ಯಾ ಅನ್ನೋದನ್ನ ಮರಿಬೇಡ. ನೀನ್ ಜಾಗ ಯಾವುದು ಅನ್ನೋದು ನಿನಗೆ ಗೊತ್ತಿರ್ಲಿ. ನಾನು ಹಾಕಿದ ಗೆರೆ ಒಳಗೆ ನೀನು ಇರಬೇಕು. ಈ ಮನೇಲಿ ಯಾವಾಗ ಯಾರಿಗೆ ಏನು ಹೇಳ್ಬೇಕು ಅನ್ನೋದು ತೀರ್ಮಾನ ಮಾಡೋಳು ನಾನು. ಚಂದನ್ಗೆ ಏನು ಹೇಳ್ಬೇಕು ಅನ್ನೋದನ್ನ ನಾನು ಹೇಳ್ತೀನಿ, ಗೊತ್ತಾಯ್ತಾ? ಯಾರೋ ಏನೋ ಹೇಳಿ ಆಗ್ಬಾರ್ದಲ್ವಾ? ತಲೆ ಮೇಲೆ ತಲೆ ಬಿದ್ರು ಸರಿ. ನನ್ನ ಮೊಮ್ಮಗನ ಜೊತೆಲೆ ನನ್ನ ಮೊಮ್ಮಗಳ ಮದ್ವೆ. ರಾಮು, ಅಳ್ಬೇಡ. ಕಣ್ಣೀರಿಗೆ ದುಃಖನ ಹೆಚ್ಚಿಸೋ ಶಕ್ತಿ ಇರುತ್ತೆ ಹೊರತು ಕಡಿಮೆ ಮಾಡೋ ಶಕ್ತಿ ಇರಲ್ಲ. ಅಮ್ಮ, ಚಂದನ್ ಯಾವತ್ತೂ ನನ್ನನ್ನು ಈ ಮನೆ ಕೆಲಸದವನಾಗಿ ನೋಡಿಲ್ಲ ಅಮ್ಮ. ಸ್ನೇಹಿತ ಅಂತಾನೆ ಅನ್ಕೊಂಡಿದ್ದಾನೆ. ಆದರೆ ನಾನು ಸತ್ಯ ಏನು ಅಂತ ಗೊತ್ತಿದ್ರು ಅದನ್ನು ಹೇಳ್ದೆ ನಮ್ಮ ಸ್ನೇಹಕ್ಕೆ ದ್ರೋಹ ಮಾಡ್ತಾ ಇದ್ದೀನಿ. ಅಗತ್ಯ ಇಲ್ಲದೆ ಸುಳ್ಳು ಹೇಳಬಾರ್ದು, ಹಾಗೆ ಅಗತ್ಯ ಇಲ್ಲದೆ ಸತ್ಯನೂ ಹೇಳಬಾರ್ದು. ಅಮ್ಮ, ನೀವು ಯಾಕೆ ಎಲ್ಲ ಗೊತ್ತಿದ್ರು ಸುಮ್ಮನೆ ಇದ್ದೀರಾ? ಈ ಮನೇಲಿ ನಡೀತಾ ಇರೋದೆಲ್ಲ ನೀವು ಯಾಕೆ ಚಂದನ್ಗೆ ಹೇಳ್ತಾ ಇಲ್ಲ? ಈ ಮನೇಲಿ ಆಗ್ತಾ ಇರೋದೆಲ್ಲ ನಿಮಗೆ ಸರಿ ಅನ್ನಿಸ್ತಾ ಇದೆಯಾ, ಅಥವಾ ಆಗ್ತಾ ಇರೋದೆಲ್ಲ ನಿಮಗೆ ನಿಜವಾಗ್ಲೂ ಸಂತೋಷ ಅನ್ನಿಸ್ತಾ ಇದೆಯಾ? ಏನು ನಡೀತಾ ಇದೆಯೋ ಅದರಿಂದ ನನ್ನ ಮನಸ್ಸಿಗೆ ಸಂತೋಷ ಆಗಿದೆಯೋ ನೋವಾಗಿದೆಯೋ ಅನ್ನೋದು ಪ್ರಶ್ನೆ ಅಲ್ಲ ರಾಮು. ನಡೀತಿರೋದೆಲ್ಲ ನನ್ನ ಮಗನ ಒಳ್ಳೇದಕ್ಕೆ ಅನ್ನೋದೇ ಸಮಾಧಾನದ ವಿಷಯ. ಈಗ ಆಗ್ತಾ ಇರೋದ್ರಿಂದ ಚಂದನ್ ಸುಖವಾಗಿರ್ತಾನೆ, ಸಂತೋಷವಾಗಿರ್ತಾನೆ ಅಂತ ನಿಮ್ಗೆ ನಿಜವಾಗ್ಲೂ ಅನ್ನಿಸ್ತಾ ಇದೆಯಮ್ಮ? ರಾಮು, ಜೀವನದಲ್ಲಿ ನಾನು ಒಂದೇ ಒಂದು ತಪ್ಪು ಮಾಡಿದೆ. ಚಂದನ್ ತಂದೆನ ಪ್ರೀತಿಸಿದ್ದು. ಆ ಒಂದು ತಪ್ಪಿಗೋಸ್ಕರ ನಾನು ಜೀವನ ಪೂರ್ತಿ ಶಿಕ್ಷೆ ಅನುಭವಿಸ್ತಾ ಇದ್ದೀನಿ. ನಾನು ಮಾಡಿದ ತಪ್ಪನ್ನೇ ನನ್ನ ಮಗನೂ ಮಾಡಬಾರ್ದು. ನಾನು ಅನುಭವಿಸ್ತಾ ಇರೋ ಕಷ್ಟನ ನನ್ನ ಮಗ ಅನುಭವಿಸ್ಬಾರ್ದು. ಅದೇ ನನ್ನ ಆಸೆ. ನಾಚಿಕೆ ಆಗಲ್ವಾ ನಿಮ್ಗೆ? ಅನ್ನ ತಿಂದ ಮನೆಗೆ ಕನ್ನ ಹಾಕ್ತಿದ್ದೀರಲ್ಲ. ನೀನು ಈ ಮನೇಲಿ ಅನ್ನ ತಿಂತಿದ್ಯಾ, ಆದ್ರೆ ನಿನ್ನ ಹತ್ರ ಹಣ ಇದೆ, ನನ್ನ ಹತ್ರ ಹಣ ಇಲ್ಲ. ಯಾಕೆ? ಈ ಹಣನ ಚಂದನ್ ನನ್ನ ಮೆಡಿಸನ್ಗೆ ಅಂತ ಕೊಟ್ಟಿರೋದು. ಚಂದನ್, ನೀನು ಈ ಮನೆ ಮಗಳು ಅಂತ ನಿನ್ನ ಆರೋಗ್ಯದ ಬಗ್ಗೆ ಅಷ್ಟು ಕಾಳಜಿ ವಹಿಸ್ತಾನೆ, ಆಗಾಗ ಹಣನೂ ಕೊಡ್ತಾನೆ. ಹಾಗೆ ನಾನು ಈ ಮನೆ ಅಳಿಯ,
ನನಗೂ ಹಣದ ಅವಶ್ಯಕತೆ ಇರುತ್ತೆ ಅನ್ನೋದು ಅರ್ಥ ಮಾಡ್ಕೊಂಡು ಆಗಾಗ ಹಣ ಕೊಡ್ತಾ ಇದ್ರೆ ನನಗೆ ಈ ಪರಿಸ್ಥಿತಿ ಬರ್ತಾ ಇತ್ತಾ? ನೀನು ಹೇಳು. ಛೀ, ನಿಮ್ಮಂತ ನಾಚಿಕೆಟ್ ಗಂಡಸನ್ನೇ ನೋಡಿಲ್ಲ ನಾನು. ಯಾವ ಕಾರಣಕ್ಕೂ ಈ ಹಣನ ಕೊಡೋದಿಲ್ಲ ನಾನು. ಏನು ಮಾಡ್ತೀಯಾ? ಕಿರ್ಚ್ಕೊಳ್ತೀಯಾ? ಕಿರ್ಚ್ಕೋ. ಏನಂತ ಕಿರ್ಚ್ಕೊಳ್ತೀಯಾ? ನನ್ನ ಗಂಡ ಹಣ ಕದ್ಕೊಂಡು ಹೋಗ್ತಾ ಇದ್ದಾನೆ ಅಂತನಾ? ಮರ್ಯಾದೆ ಹೋಗೋದು ಯಾರ್ದು? ನಮ್ಮಪ್ಪಂದ? ನಿಮ್ಮಪ್ಪಂದೆ. ನೀನೇ ಈಗ ತಾನೇ ಹೇಳಿದೆ ನಾನು ನಾಚಿಕೆ ಬಿಟ್ಟವನು ಅಂತ. ನನ್ನಂಥವನಿಗೆ ನಾಚಿಕೆ ಗೀಚಿಕೆ ಎಲ್ಲ ಊರಿಂದ ಆಚಿಕೆ. ದಾರಿ ಬಿಡಲೇ. ನಾನು ನಿನ್ನ ಗಂಡ. ಅಪ್ಪಿ ತಪ್ಪಿ ನಿನಗೆ ಮಗು ಆದರೆ ಅದಕ್ಕೆ ತಂದೇನೂ ನಾನೇ. ದಾರಿ ಬಿಡೆ. ಲಚ್ಚಿ, ಲಚ್ಚಿ, ತಾತಮ್ಮ, ಲಚ್ಚಿ. ಯಾಕ್ಲಾ ಕಿರಿತಾ ಇದೆಯಾ? ಏನಾಯ್ತು ಅಂತ? ಬಸವಣ್ಣ, ಲಚ್ಚಿದು ಲಗ್ನ ಪತ್ರಿಕೆ ಅಚ್ಚಾಗಿ ಬಂದದೆ. ಏಟ್ ಪಸಂದ್ ಆಗೈತೆ ಗೊತ್ತಾ? ಇರು ತೋರಿಸ್ತೀನಿ. ಆಗದೆ ಇರೋ ಮದ್ವಿಗೆ ಲಗ್ನ ಪತ್ರಿಕೆ ಸಂದಾಗಿದ್ರೇನು? ಯಾಕೆ ಕೊಟ್ಟೋದ್ರೇನು? ತಕ್ಕ ನೋಡು. ಈಗ ಅರ್ಜೆಂಟ್ ಕೆಲಸ ಅದೇ, ಆಮ್ಯಾಗ ಬಂದು ನೋಡ್ತೀನಿ. ಲಚ್ಚಿ, ತಾತಮ್ಮ, ಏನ್ ನಂಜುಂಡಿ ಕರೆದಿದ್ದು? ನಾನು ಯಾಕೆ ಕೂಗಿದೆ ಅಂತ ಈಗ ಗೊತ್ತಾಯ್ತದೆ. ತಕ್ಕ ನೋಡು. ಲೇ ನಂಜುಂಡಿ, ಬೋ ಚೆನ್ನಾಗೈತೆ ಕಣ್ಲ ಜೋಡಿ. ಶಿವ ಪಾರ್ವತಿ ಜೋಡಿ ಇದ್ದಂಗೆ ಐತೆ. ಹೆಂಗದವ ಲಚ್ಚಿ? ನನ್ನ ಸ್ನೇಹಿತ ಇಸ್ವಾ ಮಾಡಿರೋದು. ತಾತಮ್ಮ, ನನ್ನ ತಂಗಿಗೆ ಸಂತೋಷ ಆಗ್ಲಿ ಅಂತಾನೆಯ ಏಟ್ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ ಅಂತ ಇಸ್ಸುನಿಗೆ ಹೇಳಿ ಹಚ್ಚಾಕ್ಸಿದ್ದು. ಮಾವ, ಇಲ್ಲಿ ಗಂಟ ಈಟೊಂದು ಪಸಂದ್ಕಿರೋ ಲಗ್ನ ಪತ್ರಿಕೆನ ಯಾರು ಹಚ್ಚ ಮಾಡ್ಸಿರ್ಲಿಲ್ಲ. ಅಟ್ಟಿನಾಗ ನೀವು ಆಡಿದ್ದೆ ಆಟ ಆಗೋಯ್ತಲ್ಲ. ಹೇಳೋರು ಕೇಳೋರು ಯಾರು ಇಲ್ವಾ? ಯಾರನ್ನ ಕೇಳಿ ಈ ಲಗ್ನ ಪತ್ರಿಕೆನ ಪ್ರಿಂಟ್ ಹಾಕಿಸ್ತೀರಿ? ಹುಡುಗ ಹುಡುಗಿ ಫೋಟೋನ ಲಗ್ನ ಪತ್ರಿಕೆನ ಹಾಕಕ್ಕೆ ಯಾರು ಹೇಳಿದ್ದು ಅಂತೀನಿ? ಅಯ್ಯೋ, ಹುಡುಗ ಹುಡುಗಿ ಫೋಟೋ ಹಾಕಿದ್ರೆ ಅದ್ರಾಗೆ ತಪ್ಪೇನೈತೆ? ನನಗಂತೂ ಅರ್ಥ ಆಗ್ತಾ ಇಲ್ಲ. ನಿನಗೆ ಈ ಜನ್ಮದಾಗ ಅರ್ಥ ಆಗಕ್ಕಿಲ್ಲ. ನಂಗೆ ಹೇಳ್ದೇನೆ ಈ ಲಗ್ನ ಪತ್ರಿಕೆನ ಪ್ರಿಂಟ್ ಹಾಕ್ಸಿದ್ ಯಾರು ಅಂತೀನಿ. ಅಲ್ಲ ಮಾವ, ನಾನು ಏನ್ ತಪ್ಪು ಮಾಡಿದೆ ಅಂತ ಬೈತಾ ಇದೀಯಾ? ಈ ಗಂಟ ಯಾರು ಲಗ್ನ ಪತ್ರಿಕೆಗೆ ಹುಡುಗ ಹುಡುಗಿ ಫೋಟೋ ಹಾಕ್ಸಿರ್ಲಿಲ್ಲ. ಯಾರು ಮಾಡದೇ ಇರೋದನ್ನು ಮಾಡಿದ್ರೆ ಸಂದಾಗಿರ್ತೈತೆ ಅಂತ ನಾನೇ. ಏಯ್, ಮಾಡಬಾರ್ದನ್ನ ಮಾಡಿದ್ರೆ ಆಗಬಾರ್ದು ಆಯ್ತದೆ. ಇದು ನಿಂಗೆ ಗೊತ್ತಲ್ವಾ? ಏಯ್ ಏಯ್, ಸುಮ್ಕಿರು. ಈಗ ಏನಾಯ್ತು ಅಂತ? ಅಕ್ಕ, ಏನ್ ಮಾತಾಡ್ತಾ ಇದೀಯಾ? ಹುಡುಗ ಹುಡುಗಿ ಫೋಟೋನ ಪ್ರಿಂಟ್ ಮಾಡಿದ್ರೆ ದೃಷ್ಟಿ ಆಗಕ್ಕಿಲ್ವಾ? ಇದು ನಿಂಗೆ ಯಾಕೆ ಅರ್ಥ ಆಗಕ್ಕಿಲ್ಲ ಅಂತೀನಿ. ನನ್ಗೆ ಅರ್ಥ ಆಯ್ತದೆ ತಮ್ಮಯ್ಯ. ಅದ್ರ ಬಗ್ಗೆ ನೀ ಯಾಕೆ ಯೋಚನೆ ಮಾಡಿಯಾ? ನಮ್ ಲಚ್ಚಿ ಅದೃಷ್ಟ ದೇವತೆ. ಇವಳಿಗೆ ಯಾರ ಕಣ್ಣು ತಾಕಕ್ಕಿಲ್ಲ. ಅದ್ರ ಬಗ್ಗೆ ನೀ ತಲೆ ಕೆಡ್ಸ್ಕೋಬೇಡ. ಹೋಗಿ ನಿನ್ನೇನ್ ಕೆಲಸ ಇದೆಯೋ ನೋಡ್ಕೋ ಹೋಗು. ಮಿಕ್ಕಿದ್ನ ನಾನು ನಿಭಾಯಿಸ್ತೀನಿ. ಏನಕ್ಕ ಯಕ್ಕ ಮಕ್ಕ ಮಾತಾಡ್ತಾ ಇದ್ಯಾ? ನಾನು ಏನ್ ಹೇಳ್ತಾ ಇದ್ದೀನಿ ನಿಂಗೆ ಅರ್ಥ ಆಯ್ತಾ ಇಲ್ಲ? ಹುಡುಗನ ಫೋಟೋನ ಪ್ರಿಂಟ್ ಮಾಡಿಸಿದ್ರೆ ನಾಳೆ ತಮ್ಮಯ್ಯ, ಏನು ಮಾತಾಡೋದ್ ಬ್ಯಾಡ, ನಿನ್ ಕೆಲಸ ನೋಡ್ಕೊಂಡು ಹೋಗು ಅಂತ ಹೇಳದ್ನಲ್ಲ. ಹೋಗ್. ಬೆಳಿಗ್ಗೆನೆ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಹೋಗಿಲಿಂದ. ಅವ್ವ, ನಿಮ್ ಮುಖದಾಗೆ ಮಹಾಲಕ್ಷ್ಮಿ ಕಳೆ ಐತೆ. ನೀವು ಎಣ್ಣೆ ತಿರ್ಬೋದು, ಆದ್ರೆ ಹಣೆ ಬರಹ ಬರೆಯಕ್ಕೆ ಯಾರಿಂದೂ ಆಗಕ್ಕಿಲ್ಲ. ಅಕ್ಕಿ ಶಾಸ್ತ್ರ, ಗೂಬೆ ಶಾಸ್ತ್ರ, ಕಾಗೆ ಶಾಸ್ತ್ರ, ಅಲ್ಲಿ ಶಾಸ್ತ್ರ, ಆಲಕ್ಕಿ ಶಾಸ್ತ್ರ ನುಡಿತೀನಿ ಕಣವ. ನಂಬಿ ಕೆಟ್ಟೋರಿಲ್ಲ ಕಣವ, ಶಾಸ್ತ್ರ ಕೇಳವ. ಹೋಗು ಅಂದ್ರೆ ಹೋಗ್ಬೇಕು, ಸುಮ್ನೆ ತಲೆ ತಿನ್ಬೇಡ. ಅವ್ವ, ಈ ಮನ್ಯಾಗೆ ಒಂದ್ ಒಳ್ಳೆ ಕಾರ್ಯ ಆಗೈತಿ, ಇನ್ ಒಂದೇ ಒಂದ್ ಕಾರ್ಯ ಬಾಕಿ ಐತಿ. ಕೇಳವ, ಕೇಳು, ಪ್ರಶ್ನೆ ಕೇಳು. ನೀ ಕೇಳಿದಕ್ಕೆಲ್ಲ ಉತ್ತರ ಕೊಡ್ತೀನಿ. ನಿಜ ಆದ್ರೆ ನಿನ್ಗೇನ್ ಅನ್ಸುತ್ತೋ ಅದನ್ನ ಕೊಡು. ಸುಳ್ಳಾದ್ರೆ ಒಂದ್ ಕಾಳು ಎಳ್ಳು, ಒಂದ್ ಹನಿ ನೀರು ಕೂಡ ಕೊಡ್ಬೇಡ ಕಣವ.
ಸರಿ ಹಾಗಿದ್ರೆ ನನ್ನ ಮನಸ್ಸಲ್ಲಿ ಒಂದು ಪ್ರಶ್ನೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಉತ್ತರ ಹೇಳು. ಮಲಯ ಮಾದೇವ ಕುಲದ ಮಾರಮ್ಮ, ನಾಲಿಗೆಯಲ್ಲಿ ನಿಜ ನುಡಿಸು ಪರಮಾತ್ಮ. ಆಡಿದ ಮಾತು ನಿಜಾನೇ ಆಗ್ಲಿ, ಕೇಳಿದ ಮನಸ್ಸಿಗೆ ಸುಖ ಸಿಗ್ಲಿ. ಅವ್ವ, ನಿಮ್ ಮನೆಯಾಗೆ ಒಂದು ಒಂಟಿ ಗಿಳಿ ಐತೆ. ಆ ಗಿಳಿ ಮದ್ವೆ ಮನ್ಸಲ್ಲಿ ಇಟ್ಕೊಂಡಿದ್ಯಾ ಅಲ್ವಾ ತಾಯಿ? ಹೇಳು, ನನ್ನ ಮಗಳು ಮದ್ವೆ ನಿರ್ವಿಘ್ನವಾಗಿ ಆಗುತ್ತಾ? ಅವಳು ಸುಖವಾಗಿರ್ತಾಳ? ಅವ್ವ, ನೀನ್ ಅನ್ಕೊಂಡಷ್ಟು ನಿನ್ ಮಗಳ ಮದ್ವೆ ಸುಲಭವಾಗಿ ಆಗಕ್ಕಿಲ್ಲ. ಬರಬಾರದ್ ಕಂಟ್ಕ ಬರ್ತದೆ, ಹೆಜ್ಜೆ ಬಂದು ಅಡ್ಡಿ ಬರ್ತದೆ. ನೀ ಅನ್ಕೊಳ್ಳೋದೇ ಒಂದು, ಆಗದೆ ಇನ್ನೊಂದು. ನಿನ್ ಮಗಳನ್ನ ಮದ್ವೆ ಆಗೋ ಹುಡುಗ ಅವನ್ ಸುತ್ತಮುತ್ತಲವನ ದಿಕ್ಕು ದಿಕ್ಕಾಪಾಲಾಗೋಯ್ತದೆ. ಬಾಯ್ ಮುಚ್ಚು. ನಿನ್ನಂತವ್ರು ಹೀಗೆಲ್ಲ ಹೇಳಿ ಹೆದರಿಸಿ ಪರಿಹಾರ ಮಾಡ್ತೀವಿ ಅಂತ ದುಡ್ಡು ಕಿತ್ಕೊಂಡು ಹೋಗ್ತೀರಾ. ನನಗೆ ಗೊತ್ತಿಲ್ವಾ ಅದು? ನನ್ನ ಮಗಳು ಮದುವೆ ನನ್ನ ಅಣ್ಣನ ಮಗನ ಜೊತೆ ಅಂತ ಆಗ್ಲೇ ತೀರ್ಮಾನ ಆಗಿದೆ. ತಾಯಿ, ಕಷ್ಟ ಬಂದ್ರೆ ಕಳೆದೋಯ್ತದೆ, ಕಾಸಿದ್ರೆ ಇಷ್ಟ ಬಂದದ್ದೆಲ್ಲ ಬೊಗ್ಸಲೇ ಇರ್ತದೆ. ಅವ್ವ, ಏನ್ ಬೇಕಾದ್ರೂ ಬದಲಾಯಿಸ್ಬೋದು, ಆದ್ರೆ ದೇವ್ರು ಬರ್ದ ಹಣೆ ಬರನ ಸ್ವತಃ ಅವನ್ ಕೈಲೇ ಬದಲಾಯಿಸಕ್ಕಾಗಕ್ಕಿಲ್ಲ. ಇನ್ನೊಂದು ಮಾತು ಆಡ್ಬೇಡ, ಮೊದ್ಲು ಇಲ್ಲಿಂದ ತೊಲಗು. ನನ್ನ ಮಗಳು ಹಣೆ ಬರ ಏನು ಅಂತ ನನಗೆ ಗೊತ್ತು. ಅವ್ವ, ಹೇಳಿದ್ನಲ್ಲ, ಇನ್ನೊಂದು ಮಾತು ಆಡ್ಬೇಡ, ತೊಲಗು ಇಲ್ಲಿಂದ. ಯಾವ್ರು ನಿಂಗೂ ನಿನ್ ಮಗಳಿಗೂ ಒಳ್ಳೇದ್ ಮಾಡ್ಲಿ ಕಣವ. ತಮ್ಮಯ್ಯ, ಅತಿ ಆಯ್ತಕ್ಕ, ಇದು ಸಾನೆ ಅತಿ ಆಯ್ತು. ಲಗ್ನ ಪತ್ರಿಕೆಯಲ್ಲಿ ಹುಡುಗ ಹುಡುಗಿ ಫೋಟೋ ಹಾಕಕ್ಕೆ ಯಾಮನ್ ಹೇಳಿದ್ದು ಅಂತೀನಿ. ಗಾದೆ ಮತ್ ಕೇಳಿಲ್ವಿಲ್ಲ? ಸಂಸಾರದ ಗುಟ್ಟು ವ್ಯಾಧಿ ರಟ್ಟು ಅಂದಂಗೆ ನಮ್ಮನೆ ಇಸ್ಯ ನಮ್ಮನೆ ಒಳಗೆ ಇರ್ಬೇಕು. ಅಲ್ಲ ಕಳ್ಳ ತಮ್ಮಯ್ಯ, ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಪಕ್ಕದ ಮನೆಯವ್ರು ಕೇಳಿಸ್ಕೊಳಂಗ್ ಕಿರ್ಚಾಡಿದ್ರೆ ಕೇಳಿಸ್ಕೊಂಡ್ ಜನ ಏನಂದಾರು? ಏನಾರ ಹೇಳು, ಲಗ್ನ ಪತ್ರಿಕೆಯಲ್ಲಿ ಆ ಹುಡುಗನ ಫೋಟೋ ಪ್ರಿಂಟ್ ಆಗಬಾರ್ದಾಗಿತ್ತು. ತಮ್ಮಯ್ಯ, ಅವನು ಯಾವನೋ ಪಟ್ಟಣದ ಅಬ್ಬೆಪಾರಿ, ಅವನ್ ಫೋಟೋ ಹಚ್ಚಾಗದೆ ಅಂತ ಆಕಾಶನೇ ತಲೆ ಮೇಲೆ ಬಿದ್ದಂಗ ಆಡ್ತಿದ್ಯಲ್ಲ. ಹಂಗಲ್ಲ ಅಕ್ಕ, ನಾನು ಹೇಳೋದನ್ನ ಒಸಿ ಚೆನ್ನಾಗಿ ಅರ್ಥ ಮಾಡ್ಕ. ನಾಳೆ ಆ ಹುಡುಗನ ಫೋಟೋನ ಯಾರ ಗುರ್ತು ಹಿಡಿದ್ರೆ ನಮ್ಮ ಪಿಲಾನೆಲ್ಲ ತಲೆ ಕೆಳಗಾಗಕ್ಕಿಲ್ವಾ? ಹಂಗೇನಾರ ಹೆಚ್ಚು ಕಮ್ಮಿ ಆದ್ರೆ ನಾವು ತಲೆ ಎತ್ಕೊಂಡು ಓಡಾಡಕ್ಕಾಯ್ತದ? ಆ ಜನ ಮಕ ತೋರ್ಸಕ್ಕಾಯ್ತದ? ಎಲ್ಲ ತಿಳ್ಕೊಂಡಿರೋ ನೀನೇ ಹಿಂಗ್ ಮಾತಾಡಿದ್ರೆ ನಾನು ಏನ್ ಹೇಳಮ್ಮ? ಅಲ್ಲ ಕಣ್ಲ ತಮ್ಮಯ್ಯ, ನೀ ಯಾಕೆ ಈಟೊಂದು ಗಾಬರಿ ಅದೀಯ? ಪಾಟ್ನದಾಗಿ 8 ಕೋಟಿ ಜನ ಅವ್ರೆ. ಹಳ್ಳಿ ಮೂಲೆಯಲ್ಲಿದ್ದವ್ಗೆ ಪಣ್ಣದಲ್ಲಿರೋರು ಯಾರು ಗೊತ್ತಾಯ್ತಾರೆ? ಇಲ್ದಿರೋದ್ನೆಲ್ಲ ತಲೆಗೆ ಹಾಕೊಂಡು ನೀನ್ ಸುಮ್ಮನೆ ಯೋಚನೆ ಮಾಡ್ತಿರ್ಬೇಡ, ಬಿಟ್ಬಿಡು. ಅದು ಅಲ್ದೆಯ ನನ್ ಜುಡ್ಡ ಪ್ಯಾದ್ದ, ಹಿಂದೆ ಮುಂದೆ ಯೋಚನೆ ಮಾಡಕ್ ಅವನು ಬರಕ್ಕಿಲ್ಲ. ಅದು ಅಲ್ದೆ ನಮ್ ಪಿಲಾನ್ ಅವನು ಗೊತ್ತದ? ಗೊತ್ತಿದ್ರೆ ಹಿಂಗೆಲ್ಲ ಮಾಡ್ತಿದ್ದ? ಏನು ಮಾವನಿಗೆ ಖುಷಿ ಆಯ್ತದೆ ಅಂತ ಹಿಂಗೆಲ್ಲ ಮಾಡೋದು. ನೀನ್ ಏನೇ ಹೇಳಕ್ಕ, ನನ್ನ ಮನಸ್ಸೊಳಗೆ ಏನೋ ಒಂಥರ ಆಯ್ತಾ ಇದೆ. ಏನು ಅಂತ ಹೇಳಕ್ ಗೊತ್ತಾಯ್ತಾ ಇಲ್ಲ. ನೀ ಬದ್ಲೇ ಆಗ್ಲಿಲ್ವಲ್ಲ ತಮ್ಮಯ್ಯ, ಚಿಕ್ಕದ್ರಿಂದ ಹಿಂಗೆ ಆಗ್ಬಿಟ್ಟೆ ಬಿಡು. ಜನಗಳು ನೋಡಿದ್ರೆ ಎದುರ್ಕತ್ಯ, ಅದಕ್ಕೆ ಹಂಗೆಲ್ಲ ಆಯ್ತಿರೋದು. ಅಕ್ಕ, ರಾಜಕೀಯದಲ್ಲಿರೋರಿಗೆ ಜನರನ್ನ ಕಂಡ್ರೆ ಹೆದರಿಕೆ ಇರಬೇಕು. ಒಂದೇ ಒಂದು ಕಿತ ನಮ್ಮ ಬಗ್ಗೆ ಅವ್ರ ಮನಸ್ಸು ಕೆಡ್ಸ್ಕೊಬಿಟ್ರೆ ಅಷ್ಟೇಯ, ನನ್ನ ಆಸೆ ಎಲ್ಲ ಸರ್ವ ನಾಶನ ಆಗೋಯ್ತದೆ. ತಮ್ಮಯ್ಯ, ದಿಕ್ಕು ದೆಸೆ ಇಲ್ದಿರೋ ಆದ್ರ ಗುಟ್ಟು ಹೆಣ್ಣಿಗೆ ಬಾಳ್ ಕೊಟ್ಟ ದೊಡ್ಡ ಮನುಷ್ಯ ಅಂತ ನೀನ್ ಅನ್ಸ್ಕತೀಯ. ಅದ್ರ ಬಗ್ಗೆ ನೀ ಯಾಕೆ ಯೋಚನೆ ಮಾಡಿಯ? ನಿಮ್ಮ ಅಕ್ಕ ನಾನಿವ್ನಿ, ನಿನಗ್ ದಿಕ್ಕಾಗಿ ನಿಂತ್ಕತೀನಿ, ಹೆದರ್ಕಬೇಡ. ಅವ್ವ, ನೀನ್ ಅನ್ಕೊಂಡಷ್ಟು ನಿನ್ ಮಗಳ ಮದ್ವೆ ಸುಲಭವಾಗಿ ಆಗಕ್ಕಿಲ್ಲ. ನೀ ಅನ್ಕೊಳ್ಳೋದೇ ಒಂದು, ಆಗದೆ ಇನ್ನೊಂದು. ನಿನ್ ಮಗಳನ್ನ ಮದ್ವೆ ಆಗೋ ಹುಡುಗ ಅವನ್ ಸುತ್ತಮುತ್ತಲವನ ದಿಕ್ಕು ದಿಕ್ಕಾಪಾಲಾಗೋಯ್ತದೆ. ಅವ್ವ, ಏನ್ ಬೇಕಾದ್ರೂ ಬದಲಾಯಿಸ್ಬೋದು,
ಆದ್ರೆ ದೇವ್ರು ಬರೆದ ಹಣೆ ಬರನ ಸ್ವತಃ ಅವನ ಕೈಲೇ ಬದಲಾಯಿಸಕ್ಕಾಗಕ್ಕಿಲ್ಲ.